ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ ಕೃಷಿ ಮಾಧ್ಯಮ ಒಂದು ಚಾನಲ್ ಮಿಸ್ ಆಗಿರ್ತಕ್ಕಂಥದ್ದು, ಅಂದರೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಕೃಷಿ ಮಾಧ್ಯಮವನ್ನು ಮತ್ತೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ಸೊ ಈ ಒಂದು ಪ್ರಯತ್ನಕ್ಕೆ ಎಷ್ಟೇ ಹಿನ್ನಡೆ ಆದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ ಒಂದು ಪ್ರಯತ್ನವನ್ನು ಸ್ಟಾಪ್ ಮಾಡೋದಿಲ್ಲ. ಇನ್ನು ವಿಚಾರಕ್ಕೆ ಬರೋದಾದರೆ, ಸೊ ಸ್ನೇಹಿತರೆ, ನಿಮ್ಮ ಹತ್ರ ಜಸ್ಟ್ 30-40 ಸಾವಿರ ಇದ್ದರೆ ಸಾಕು, ನಿಮಗೆ ಒಂದು 70,000 ಸರ್ಕಾರದಿಂದ ಬರುವಂಥ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಸಂದೇಹ ಅಥವಾ ನಿಮ್ಗೇನಾದರೂ ಒಂದು ಡೌಟ್ಸ್ ಬಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ಪ್ರತಿಕ್ರಿಯೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸೊ ಸ್ನೇಹಿತರೆ, ಇವತ್ತು ಸಾಕಷ್ಟು ಜನ ರೈತರು ಅಂತ ಬಂದಾಗ ಸಾಕಷ್ಟು ಜನರಿಗೆ ಒಂದು ಸಣ್ಣದಾಗಿ ಕುರಿ ಸಾಕಾಣಿಕೆ ಮಾಡಬೇಕು ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಆದರೆ ದುಡ್ಡು ಅಂತ ವಿಚಾರಕ್ಕೆ ಬರೋದಾದರೆ, ಆ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಆರ್ಥಿಕವಾಗಿ ಫೈನಾನ್ಷಿಯಲ್ ಒಂದು ಸಪೋರ್ಟ್ ಅನ್ನೋದು ಬೇಕಾಗುತ್ತೆ. ಇಲ್ಲಾಂದರೆ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾದರೆ 30,000 30-40 ಸಾವಿರ ಖರ್ಚು ಮಾಡಿದ್ರೆ 70,000 ರೂಪಾಯಿ ನಾವು ಹೇಗೆ ಪಡ್ಕೊಳ್ಬೋದು ಅಂತ ನೀವು ಕೇಳ್ಬೋದು. ಸೊ ಸ್ನೇಹಿತರೆ, ಒಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಇರ್ತಕ್ಕಂಥದ್ದು, ಬಟ್ 30,000 ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. 30-40-50 ಈ ರೀತಿ ಹೆಚ್ಚಿಗೆ ಆಗ್ಬೋದು. ನೀವು ಮಾಡ್ತಕ್ಕಂಥ ಒಂದು ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ನು ವಿಚಾರಕ್ಕೆ ಬರೋದಾದರೆ, ನರೇಗಾ ಅಂತ ಒಂದು ಯೋಜನೆ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದೆ. ಈ ಒಂದು ಯೋಜನೆ ಮುಖಾಂತರ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ಬೋದು, ಮೇಕೆ ಸಾಕಾಣಿಕೆ ಶೆಡ್ಡು, ಹಸು ಸಾಕಾಣಿಕೆ ಒಂದು ಶೆಡ್ ಇರ್ಬೋದು. ಸಿಕ್ಕಾಪಟ್ಟೆ ಯೋಜನೆಗಳಿರ್ತಕ್ಕಂಥದ್ದು. ಇದನ್ನು ಎಲ್ಲಿ ಕೊಡ್ತಾರೆ ಅಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾರೆ. ಬಟ್ ಇದು ಕೊಡ್ತಾ ಇರ್ತಕ್ಕಂಥದ್ದು, ಸಿಗ್ತಾ ಇರ್ತಕ್ಕಂಥದ್ದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ. ನಿಮ್ಮ ಗ್ರಾಮ ಪಂಚಾಯಿತಿಗೆ ಒಂದ್ಸಲ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಬೋದು. ಅದಕ್ಕೂ ಮುಂಚೆ ಒಂದು ಆಕ್ಷನ್ ಪ್ಲಾನ್ ಅಂತ ಬರುತ್ತೆ. ಬಹಳಷ್ಟು ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಡೀಪಾಗಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ. ನರೇಗಾ ಯೋಜನೆ ಮುಖಾಂತರ ನೀವು ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ತೀನಿ ಅನ್ನೋದು ಅಪ್ರಾಕ್ಸಿಮೇಟ್ ನಿಮಗೆ 40,000-50,000 ರೂಪಾಯಿ ಖರ್ಚು ಬರ್ಬೋದು. ಒಂದು 10 ಅಡಿ ಉದ್ದ ಆಗುತ್ತೆ, 15 ಅಡಿ ಅಗಲ ಇರುತ್ತೆ ಅನ್ನೋದಾದರೆ. ಅಂದರೆ ನಾವು ಹಾಕುವಂಥ ಒಂದು ಕ್ವಾಲಿಟಿ ಮೆಟೀರಿಯಲ್ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ. 40,000 ಜಾಸ್ತಿ ಆಗ್ಬೋದು, 50,000 ಆಗ್ಬೋದು, ಅಥವಾ 30,000 ಆಗ್ಬೋದು. ಮನೇಲಿ ಏನಾದರೂ ಒಂಚೂರು ಮೆಟೀರಿಯಲ್ ಉಳಿದಿದ್ರೆ ಅಮೌಂಟ್ ತುಂಬ ಕಡಿಮೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಉಳಿದಿರ್ತಕ್ಕಂಥ ಮೆಟೀರಿಯಲ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಗ್ರಾಮ ಪಂಚಾಯಿತಿಗೆ ವಿಸಿಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ನರೇಗಾ ಯೋಜನೆ ಮುಖಾಂತರ ನೀವು 70,000 ರೂಪಾಯಿ ನೀವು ಪಡ್ಕೊಳ್ಬೇಕಾದ್ರೆ ಏನೇನೆಲ್ಲ ಕ್ರಮಗಳು ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಆ ಡಾಕ್ಯುಮೆಂಟ್ಸನ್ನು ನಾವು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ಮಾಡಬೇಕಾಗಿರೋದಷ್ಟೇ, ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ, ಗ್ರಾಮ ಪಂಚಾಯಿತಿಯಲ್ಲಿ ನಾನು ಈ ರೀತಿ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಬೇಕು ಅಂತ ಕೇಳಿ ಸಾಕು. ಹೆಚ್ಚಿನ ಒಂದು ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋ ಒಂದು ಕಮೆಂಟ್ಸ್ ಸಹ ನಾನು ನೋಡಿದ್ದೀನಿ. ಏನು ಮಾಡಲಿಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ. ಕೆಲವೊಂದು ಕಡೆ ಆ ಥರ ಇರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಬಟ್ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಬಟ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಸ್ನೇಹಿತರೆ, ನಮ್ಮ ಕೆಲಸ ಆಗಬೇಕು. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು. ನರೇಗಾ ಯೋಜನೆ ಮುಖಾಂತರ ನೀವು ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ತೀರ ಅನ್ನೋದಾದರೆ ಅಪ್ ಟು ನಿಮಗೆ 70,000 ರೂಪಾಯಿವರೆಗೂ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಇರ್ತಕ್ಕಂಥದ್ದು. ಈ ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು. ಸೊ ಸರ್ಕಾರದಿಂದ ನಿಮಗೆ 70,000 ರೂಪಾಯಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಇದರ ಯುಟಿಲೈಸನ್ನು ಮಾಡ್ಬೋದು. ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಸಹ, ಪ್ರತಿಯೊಬ್ಬ ಫಲಾನುಭವಿ ಇದರ ಒಂದು ಸದುಪಯೋಗನ ಪಡಿಸ್ಕೊಳ್ಬೋದಾಗುತ್ತೆ. ಸೊ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಅಂತ ಬರೋದಾದರೆ ನಾನು ಆಗಲೇ ಹೇಳಿದ್ದೀನಿ. ಅವನೊಂದಷ್ಟು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ. ನಿಮ್ಮ ಭಾವಚಿತ್ರ ಇರ್ಬೋದು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಒಂದು NOC ಅಂತ ಕೇಳ್ತಾರೆ, ಆ ಒಂದು NOC ಎಲ್ಲವನ್ನು ಸಬ್ಮಿಟ್ ಮಾಡಿ. ನೀವು ಫೈಲೆಲ್ಲ ಸಬ್ಮಿಟ್ ಮಾಡಿದಾದಮೇಲೆ ಆಕ್ಷನ್ ಪ್ಲಾನ್ ಅಂತ ಬರುತ್ತೆ. ಆಕ್ಷನ್ ಪ್ಲಾನಲ್ಲಿ ಬಂದಿದ್ದ ನಂತರ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋಬೋದು. 40,000 ಅಂತ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಹತ್ರ ಏನು ಮೆಟೀರಿಯಲ್ ಇದೆ, ಐರನ್ ಅಂದರೆ ಕಬ್ಬಿಣದ ಅಂಶಗಳು ನಿಮ್ಮ ಹತ್ರ ಏನಿದೆ, ಕಬ್ಬಿಣ ರಾಡ್ಗಳಿರ್ಬೋದು. ಸೊ ಏನು ಹಳೆ ಐಟಮ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಅಮೌಂಟ್ ಕಡಿಮೆ ಬರುತ್ತೆ. ಸೊ ಈಗ ಅಪ್ರಾಕ್ಸಿಮೇಟ್ ಒಂದು 40,000 ರೂಪಾಯಿ ನನ್ನ ಹತ್ರ ಒಂಚೂರು ಕಬ್ಬಿಣದ ಐರನ್ ಇರೋದ್ರಿಂದ ನನಗೆ ಇನ್ನೊಂದು 40,000 ರೂಪಾಯಿ ಹಾಕಿದ್ರೆ ನನಗೆ ಒಳ್ಳೆ ಶೆಡ್ ನಾನು ನಿರ್ಮಾಣ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಬಟ್ ಕೆಲವ್ರ ಹತ್ರ ಇರೋದಿಲ್ಲ. ಅಂಥವ್ರು ಏನು ಮಾಡಬೇಕಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿರ್ತಾರೋ ಅಷ್ಟು ಸಹ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥದ್ದು. ಅಪ್ರಾಕ್ಸಿಮೇಟ್ ನಿಮಗೆ 70,000 ರೂಪಾಯಿ ಸಿಗೋಲ್ಲ, ಒಂಚೂರು ವೇರಿಯೇಷನ್ ಆಗುತ್ತೆ. ಸೊ ಸುಮಾರು ಜನ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಸುಮಾರು ಜನ ಇದರ ಒಂದು ಸದುಪಯೋಗನೂ ಸಹ ಪಡ್ಕೊಂಡಿದ್ದಾರೆ. ಬಟ್ ಇನ್ನು ಕೆಲವ್ರು ಗೊತ್ತಿರೋದಿಲ್ಲ ಪಾಪ, ಗ್ರಾಮ ಪಂಚಾಯಿತಿಯಲ್ಲಿ ಏನೇನೆಲ್ಲ ಒಂದು ಸೌಲಭ್ಯಗಳು ಸಿಗ್ತವೆ ಅಂತ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತೆ ಒಂದು ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡೋದಕ್ಕೆ, ಮೇಕೆ ಸಾಕಾಣಿಕೆ ಶೆಡ್, ಕೋಳಿ ಸಾಕಾಣಿಕೆ ಶೆಡ್ ಇರ್ಬೋದು, ದನದ ಕೊಟ್ಟಿಗೆ ಇರ್ಬೋದು, ಒಂದು ಸೋಪ್ ಇರ್ಬೋದು. ಸೊ ಈ ರೀತಿ ಇವು ಗ್ರಾಮ ಪಂಚಾಯಿತಿಲಿ ಒಂದಷ್ಟು ಸಿಗ್ತವೆ. ಕೃಷಿ ಇಲಾಖೆ ಅಂತ ಬಂದಾಗ ಒಂದಷ್ಟು ಸಿಗ್ತವೆ. ತೋಟಗಾರಿಕೆ ಇಲಾಖೆ ಅಂತ ಒಂದಷ್ಟು ಬೆಳೆಗಳು ಸಂಬಂಧಪಟ್ಟಂತೆ ಒಂದಷ್ಟು ಸಿಗ್ತವೆ. ಕೃಷಿ ಹೊಂಡ, ಬದುವು ನಿರ್ಮಾಣ ಇರ್ಬೋದು, ಸಿಕ್ಕಾಪಟ್ಟೆ ಯೋಜನೆಗಳಿರ್ತವೆ. ಅಂದರೆ ಇಲ್ಲಿ ಏನಾಗ್ಬಿಡುತ್ತಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಪ್ರತಿಯೊಂದು ಯೋಜನೆಗಳು ಕಟ್ಟ ಕಡೆಯ ವ್ಯಕ್ತಿ ತನಕ ಅದು ತಲುಪ್ತಾ ಇಲ್ಲ. ಅದು ವಾಸ್ತವ ಇರ್ತಕ್ಕಂಥದ್ದು. ಅಂದರೆ ಎಲ್ರಿಗೂ ಸಹ ಇದು ತಲುಪ್ತಾ ಇಲ್ಲ. ಕೆಲವರು ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಕೆಲವು ಕಡೆ ಎಲ್ಲರೂ ಸಹ
ಒಂದು ಎಲ್ಲ ಹಳ್ಳಿಗಳಿಗೂ ಸಹ ಗ್ರಾಮ ಸಭೆಗಳ ಮುಖಾಂತರ ಈ ಒಂದು ಯೋಜನೆಗಳನ್ನು ಸ್ಪ್ರೆಡ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಎಲ್ರಿಗೂ ಈ ಒಂದು ಯೋಜನೆ ಸಿಗುತ್ತಾ ಇಲ್ವಾ ಅನ್ನೋದು ಸಹ ಅವ್ರಿಗೆ ಗೊತ್ತಿರಬೇಕು. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಅಷ್ಟೇ ನೀವೇನಾದ್ರು ಶೆಡ್ ನಿರ್ಮಾಣ ಮಾಡ್ಕೊಳ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಐರನ್ ರಾಡ್ಸ್ ಏನಿದಾವೆ ಅದನ್ನು ಯೂಸ್ ಮಾಡಿಕೊಂಡು ಕಡಿಮೆ ಒಂದು ಬಂಡವಾಳದಲ್ಲಿ, ಆದಷ್ಟು ಕಡಿಮೆ ಬಂಡವಾಳದಲ್ಲಿ ಯೂಸ್ ಮಾಡಿಕೊಂಡು ಒಂದು 10ರಿಂದ 15 ಕುರಿಗೆ ಆರಂಭದಲ್ಲಿ ಸ್ಟಾರ್ಟ್ ಮಾಡಿ. ನಿಮ್ಮ ಒಂದು ಸಕ್ಸಸ್ ಅನ್ನೋದು ಒಂದು ಸ್ಟೆಪ್ ಬೈ ಸ್ಟೆಪ್ ಅದು ಹೋಗ್ತಾ ಇರುತ್ತೆ. ಸೊ ನೋಡಿದ್ರಲ್ಲ, ಇದು ಕುರಿ ಸಾಕಾಣಿಕೆ ಶೆಡ್‌ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಣ್ಣ ಮಾಹಿತಿ, ಜಾಸ್ತಿ ಏನಿಲ್ಲ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಈ ಒಂದು ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.